3ನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ NRG ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಸರ್ಕಾರದ ವಿರೋಧ ನೀತಿಗಳ ಬಗ್ಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಮುಖಂಡರು ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದರ ಸಲುವಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿಂದಾನು ಕನಿಷ್ಠ ಪಕ್ಷ 2000-3000 ಜನ ನಾವು ಆ ಪ್ರತಿಭಟನೆಗೆ ಹೋಗ್ಬೇಕು ಅಂತ ಪಕ್ಷದ ಹೈಕಮಾಂಡ್ ವತಿಯಿಂದ ಮತ್ತೆ ನಮ್ಮ ಕೋಲಾರ ಶಾಸಕರ ಕೊತ್ತೂರು ಮಂಜುನಾಥ್ ಅವರಿಂದ ನಮಗೆ ನಿರ್ದೇಶನ ಬಂದಿದೆ. ಇದರ ಸಲುವಾಗಿ ನಮ್ಮ ಇಲ್ಲಿಂದ ಯಾವ ಗ್ರಾಮಗಳಿಂದ ಎಷ್ಟು ಹೋಗ್ಬೇಕು, ಟೌನಿಂದ ಎಷ್ಟು ಹೋಗ್ಬೇಕು, ಯಾರ್ಯಾರಿಗೆ ಎಷ್ಟು ಬಸ್ ಬೇಕಾಗತ್ತೆ, ಯಾರ್ಯಾರಿಗೆ ಕಾರ್ಗಳು ಬೇಕಾ, ಕಾರ್ಗಳಿದೆ, ಕಾರ್ಗಳಲ್ಲಿ ಹೋಗೋರು ಎಷ್ಟು ಜನ ಇರ್ತಾರೆ, ಬಸ್ಗಳಲ್ಲಿ ಯಾವ ಏರಿಯಾಗೆ ಬಸ್ಗಳು ಕಳಿಸ್ಬೇಕು, ಎಲ್ಲಾನು ಟೌನ್ ಬಂದು ಟೌನ್ ಇಲ್ಲಿಂದ ಒಂದೇ ಸಲ ಹೋಗೋದಾ ಇಲ್ಲ ಪಂಚಾಯತಿಗಳಿಂದ ಹಂಗೆ ಹೋಗೋದಾ ಅಂತ ಒಂದು ಪೂರ್ವಭಾವಿ ಸಭೆಯಾಗಿ ಎಲ್ಲರ ಸಲಹೆಗಳು ತಗೊಳ್ಳಕ್ಕೆ ಇವತ್ತು ಸೇರಿದ್ದೀವಿ. ಇವತ್ತು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು, ನಮ್ಮ ತಾಲೂಕಿನ ಗೌರವ ಘನತೆ ಕಾಪಾಡಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ, ಅವ್ರದೇ ಆದಂತ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಇಚ್ಛೆ ಉಳ್ಳವರು ನಮ್ಮ ಮುಂಚೂಣಿ ಕಟ್ಟಲಿದೆ, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಲೇಬರ್ ಸೆಲ್ಲು, ಅನೇಕ ಸೆಲ್ಗಳು ನಮ್ಮ ಪಕ್ಷದಲ್ಲಿದೆ. ಅವ್ರ ಪಕ್ಷದ ಆ ಸೆಲ್ಗಳ ಮುಖಾಂತರ ಅವ್ರವ್ರಿಗೆ ಎಷ್ಟೆಷ್ಟು ಜನ ಕರ್ಕೊಂಡು ಹೋಗೋಕ್ಕಾಗುತ್ತೆ ಎಲ್ಲ ಅದನ್ನ ಚರ್ಚೆ ಮಾಡಿ ಅವ್ರು ಯಾರೆಷ್ಟು ಬೇಕು ಬಸ್ ಬೇಕು ಅಂದ್ರೆ ಕೊಡೋಕ್ಕೂ ನಮ್ಮ ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಆಜ್ಞಾನವರು ರೆಡಿ ಇದ್ದಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ನಮ್ಗೆ 40-50 ಬಸ್ ಕೊಡ್ಬೇಕು ಅಂತಿದ್ದಾರೆ. ಇನ್ನೂ 10 ಬಸ್ 15 ಬಸ್ ಆದ್ರೂ ನಮ್ಮ ಇಬ್ಬರು ನಾಯಕರು ದೃಢವಾಗಿದ್ದಾರೆ. ನಮ್ಗೆ ಸಮಸ್ಯೆ ಇಲ್ಲ, ಕಳ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಹೋಗೋವ್ರಿಗೆ ಅವತ್ತಿನ ಬೆಳಗಿನ ಉಪಹಾರ, ಮಧ್ಯಾಹ್ನ ತಿಂಡಿ, ಬೇರೆ ಬೇರೆ ವ್ಯವಸ್ಥೆಗಳನ್ನು ಅದನ್ನು ಸಹ ನಮ್ಮ ನಾಯಕರು ಮಾಡ್ತಾರೆ ಅಂತ ಹೇಳ್ತಾ ತಮ್ಮ ಸಲಹೆ ಸೂಚನೆ ಕೊಡಬೇಕು. ಇದರ ಜೊತೆಗೆ ನಮಗೆ 1ನೇ ತಾರೀಕು 1/3/2026 ಒಂದು ಚುನಾವಣೆ ನಿಗದಿ ಆಗಿದೆ ಮುಳಬಾಗಿಲು TAPSMS ಎಲೆಕ್ಷನ್. ನಾಳೆಯಿಂದ ನಾಳೆಯಿಂದ ನಾಮಿನೇಷನ್ಸ್ ಇದೆ. ಈ ಒಂದು ಎಲೆಕ್ಷನ್ಗೂ ನಾವು ಒಂದು ಪೂರ್ವಭಾವವಾಗಿ ಜನರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಇವಾಗ B ಕ್ಲಾಸ್ ಅಲ್ಲಿ 8 ಜನ ಅಭ್ಯರ್ಥಿಗಳು ಆಗ್ಬೇಕಾಗತ್ತೆ. ಅದರಲ್ಲಿ ಒಬ್ಬರು ನಮ್ಮ ಕೊತ್ತೂರು ಮಂಜುನಾಥ್ ಅವ್ರ ಸಮಾನ ಕ್ಷೇತ್ರದಿಂದ ಆಗೋದು ಕನ್ಫರ್ಮ್. ಇನ್ನೊಂದು 7 ಜನ ನಾಳೆ ಇವತ್ತು ನಾವು ಫೈನಲ್ ಮಾಡಿ ಯಾವ ಕ್ಯಾಟಗರಿಗೆ ಯಾರನ್ನ ಕೊಡ್ಬೇಕು, ಏನೇನು ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಅದನ್ನು ಒಂದು ಚರ್ಚೆ ಮಾಡಿ ಯಾರು TAPSM ಉಲ್ಸಕ್ಕೆ, ಬೆಳೆಸೋಕೆ, ಅಭಿವೃದ್ಧಿ ಮಾಡೋಕೆ, ರೈತರ ಹಿತಾಸಕ್ತಿ ಕಾಪಾಡತಕ್ಕಂತ ಒಂದು ವ್ಯಕ್ತಿಗಳನ್ನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ವಿ. ಇದಕ್ಕೆಲ್ಲ ನಮ್ಮ ಪಕ್ಷದ ಎಲ್ಲಾ ಮುಖಂಡರು, ಯಾಕೆಂದ್ರೆ ಸುಮಾರು 2509 ಓಟ್ ಇದೆ, ಸುಮಾರು 200 ಹಳ್ಳಿಗಳಿಂದಾನು ಇದೆ, ಎಲ್ಲಾ ಹಳ್ಳಿಗಳಿಂದಾನು ಇದೆ. ಇದಕ್ಕೆಲ್ಲ ನಮ್ಮ ನಾಯಕರ ಮಟ್ಟದಲ್ಲಿ ಊರಿನಲ್ಲಿ ನಮ್ಮ ಚುನಾವಣೆ ಏನಾದ್ರು ನಡೆದರೆ ಆ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಮತದಾರರನ್ನು ಕರ್ಕೊಂಡು ಬಂದು ನಮ್ಮ ಸಿಂಡಿಕೇಟ್ ಏನಿದೆ, ನಮ್ಮ ಕೊತ್ತೂರು ಮಂಜುನಾಥ್ ಅವರ ನಮ್ಮ ಪಕ್ಷ ಸಿಂಡಿಕೇಟ್ಗೆ ವೋಟ್ ಹಾಕ್ಸ್ಕೋಬೇಕು ಅಂತ ಹಾಕ್ಸೋ ಜವಾಬ್ದಾರಿಯನ್ನು ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮದ 23ನೇ ತಾರೀಕಿನ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಒಂದು ಸಲಹೆ ಸೂಚನೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಾಳೆ 22ನೇ ತಾರೀಕು ಆವಣಿ ಪುಷ್ಪ ಪಲ್ಲಕ್ಕಿಗೋಸ್ಕರ ಪ್ರತಿ ವರ್ಷ 13-14 ವರ್ಷಗಳಿಂದ ನಡೀತಕ್ಕಂಥ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಮ್ಮ ಪಕ್ಷದ ವತಿಯಿಂದ ನಾಳೆ ಹಮ್ಮಿಕೊಳ್ಳಲಾಗಿದೆ. ಸುಮಾರು ಅನೇಕ ಗಾಯಕರು, ಅನೇಕ ಸಿನಿಮಾ ನಟರು ಎಲ್ಲಾನು ಕರೆಸೋ ವ್ಯವಸ್ಥೆಗಳು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಶಾಸನ ಕೊತ್ತೂರು ಮಂಜುನಾಥ್ ಅವರು, ನಮ್ಮ ಆಜ್ಞಾನ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೂ ತಾಲೂಕಿನಾದ್ಯಂತ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ.